ಬಾರೋ ಬಿಸಿಲಿದೆ ಒಳಗಡೆ ಹೋಗೋಣ. ಯಾಕೋ ಕೆಮ್ತಾ ಇದೆಯಲ್ಲೋ, ಮೈಯೆಲ್ಲ ಸುಡ್ತಾ ಇದೆ. ಹೋಗಿ ಹಾಲು ಕಾಯಿಸ್ಕೊಂಡು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಬರ್ತೀನಿ, ಕೂತಿರು. ಇವರಮ್ಮ ಏನಕ್ಕೆ ಇಷ್ಟೊಂದು ಕೇರ್ ಮಾಡ್ತಾವ್ರೆ, ಏನಾಗಿರ್ಬೋದು? ಇಲ್ಲ, ಏನಾಯ್ತು? ಮಳೆ ನೆನ್ಬಿಟ್ಟು ಜ್ವರ ಬಂದ್ಬಿಟ್ಟಿದೆ ಕಣ. ಓ, ಮಳೆ ನೆಂದ್ರೆ ನನಗೂ ಜ್ವರ ಬರುತ್ತೆ. ಲೋ ಇರೋ. ಯಾಕೋ 2 ದಿನದಿಂದ ಮಳೆನೇ ಬರ್ತಿಲ್ವಲ್ಲ. ಮಳೆನ ಕಾಯ್ತಾ ಕೂತ್ಕೊಂಡ್ರೆ ಕೆಲಸನೇ ಆಗಲ್ಲ. ಬೇರೆ ಏನಾದರೂ ಮಾಡಬೇಕಲ್ಲ. ಏನು ಮಾಡೋದು? ಓ, ನೆಲ್ಲಿ ಇಲ್ಲೇ ಐತೆ. ಜ್ವರ ಬರೋಕ್ಕೆ ಯಾರು ನೀರಾದ್ರೇನು? ಈಗ ನಾನು ನೆನಿತಾ ಇದ್ದೀನಿ, ನನಗೂ ಅವನ ಥರನೇ ಕೇರ್ ಮಾಡ್ತಾರೆ. ಇವಾಗ ನನಗೂ ಜ್ವರ ಬರುತ್ತೆ. ಛೇ, ಎಲ್ಲಿಗುರು ಇವನು? ಇಷ್ಟು ದಿನ ಆದಮೇಲೆ ಸಿಗ್ತಿದ್ದೀವಿ, ಫೋನು ಮಾಡಲ್ಲ, ಯಾವಾಗಲೂ ಲೇಟು, ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ. ಅವ್ನು ಹಂಗೆ ಕಣ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾನೆ. ಹಾಯ್ 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 ಹಾಯ್. ಬಂದ ನೋಡ್ರೋ. ಹಾಯ್ ಮಗ. ಹಾಯ್ ಮಗ. ನಾನು ಇಷ್ಟೊತ್ತಿಂದ ಇಲ್ಲೇ ಇದ್ರು, ಯಾರು ಕೇರ್ ಮಾಡಲಿಲ್ಲ. ನನ್ನ ಮಗ ಗಾಡಿ ತಗೊಂಡು ಬಂದ ತಕ್ಷಣ ಎಲ್ಲರೂ ಅವನ ಹತ್ರ ಹೋಗ್ತಾರಲ್ಲ. ಮಾ, ನನಗೆ ಈ ಗಾಡಿ ಬೇಡ, ಬೇರೆ ಗಾಡಿ ಕೊಡಿಸಿ. ಏನಾಗಿದೆ ಗಾಡಿಗೆ? ಚೆನ್ನಾಗೇ ಇದೆಯಲ್ಲೋ. ಕಿತ್ತೋಗಿರೋ ಗಾಡಿ ತಗೊಂಡೋದ್ರೆ ಯಾರು ಮೂಸ್ ನೋಡ್ತಾರೆ ನನ್ನ? ದಿಢೀರ್ ಅಂತ ಕೇಳಿದ್ರೆ ಹೊಸ ಗಾಡಿ ಹೆಂಗ ತಕ್ಕೊಡೋದು? ನಿಮ್ಮ ಯೋಗ್ಯತೆ ಏನಂತ ನಂಗೆ ಗೊತ್ತು. ಹೊಸ ಗಾಡಿ ಏನು ಬೇಡ, ಸೆಕೆಂಡ್ ಆದರೂ ಕೊಡಿಸಿ. ಈಗೇನು ಕೊಡಿಸ್ತೀರಾ ಇಲ್ವಾ? ಅಬ್ಬಾ, ಕೊನೆಗೂ ಗಾಡಿ ತಗೊಂಡು. ನನ್ನ ಮಗ ಗಾಡಿ ಇಟ್ಕೊಂಡು ಬೇಜಾರ ಟೆನ್ಷನ್ ತಗೊತಾ ಇದ್ದಲ್ಲ. ಈಗ ನನ್ನ ಹತ್ರನೂ ಗಾಡಿ ಇದೆಯಲ್ಲ, ನೋಡ್ತೀನಿ ಈಗ ನನಗೆ ಟೆನ್ಷನ್ ಜಾಸ್ತಿ ಸಿಗುತ್ತಾ ಅಥವಾ ಅವನಿಗೆ ಸಿಗುತ್ತಾ ಅಂತ.